ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಿಮ್ಮ ಹೆಸರು? ನಿಮ್ಮ ಹೆಸರು? ಚಿನ್ನಪ್ಪ ಚೆನ್ನಗಿರಿಯಪ್ಪ ಕಾಮಗೊಂಡ ಹುನ್ನೂರು. ಈಗ ವಯಸ್ಸು ಎಷ್ಟು ನಿಮಗೆ? ಈಗ 87 1934 ನಿಮ್ದು ಇಸ್ವಿ ಹೇಳ್ತಾರೋ? ಎಷ್ಟು ಹೋದಪ್ಪ ಅದು ತಿರ್ಯಾಗ ಉಳಿ ಒಳಗೆ ಅದು ಬಡ್ದು ಇಟ್ಟಾಗಿ ಅದನ್ನು 90 ವಯಸ್ಸಿನೊಳಗೆ ಇನ್ನೂ ಆರೋಗ್ಯವಂತರದಿರಿ, ಇನ್ನೂ ಗಟ್ಟಿಮುಟ್ಟದಿರಿ. ಇದು ಕಾರಣ ಈಗ ಹೇಳ್ಬೇಕಾದ್ರೆ ಚೌಡಾಪುರದ ಬೀದರ್ ತಕ ಏನು ಆಟ ಆಡಿವು ಅವ್ರು ಆಟ ಆಡಿದ್ರೆ ಊಟ ಅವ್ರಿಗೆ ಮಾಡ್ತಾ ಹೋಗ್ತಾರೆ. ದಿವಸ ಹೊತ್ತು ಕೂತು ಅದು ಹೊತ್ತು ಕಾಯಿ ಕೂತು ಈಗ ಅದೇ ಪುಣ್ಯ ನನಗೆ. ದಿವಸ ಹೊತ್ತು ಉಣ್ತಾನೆ ನಾನು. ಚಾ ಬೇಕಾದಷ್ಟು ಕುಡಿತೀನಿ, ಹೊರದಾಗೆ ಕೂಳು ತಿನ್ನೋದು ಇದು ಏನೇನು ತಿನ್ನೋದು ಏನೂ ಮಾಡೋಂಗಿಲ್ಲ. ಮದ್ದಿಂದಾಗ ಒಂದು ಊಟ ಮಾಡ್ತಾರೆ ಕಳವ. ಅದನ್ನು ನಿನ್ನ ಕತೆಗೆ ಜೋಪಾನ ಮಾಡಕತ್ತೈತೆ. ಭತ್ತ ತಗೊಂಡು ಇದನ್ನ ಅಂದ್ರೆ ಅವರು ಹೊತ್ತು ನೀ ಏನು ಉಣ್ತೀವಿ ಅದನ್ನ ನೀನು ಜೋಪಾನ ಮಾಡ್ತೈತೆ ಅಂತ ಅಂದರು. ಅದ ಕರೆನೇ ಆತ. ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದ ಹಿನ್ನೆಲೆ ಎಂತ ಹೆಂಗಿದ್ರು? ನಿಮ್ಮ ಅಪ್ಪ ನಿಮ್ಮವ್ವ? ಚಲೋ ಭಾಳ ಚಲೋ ಅಂತ. ಈ ನಾನು ಹೇಳ್ತಾನೆ ಕೇಳ್ರೆ ಉಗಾದಿ ಕರ್ಕೊಂಡು ಹೋದ್ರಕ್ಕಿನ್ನ ಉಗಾದಿ ಕರ್ಕೊಂಡು ಹೋದ್ರು. ಒಂದು ದಿವ್ಸ ನಿಂತಳು ಮರುದಿವ್ಸ ಹೊತ್ತು ಮುತ್ತಕ ನೋಡಿದ್ದು ಅದು ರಾತ್ರಿನ ಒಟ್ಟು ಕಾನೂಳಿನಾಗ ಬದುಕಿನಾಗ ಕುಂಡೂರಿಗೆ ಬಂದ ಮನೆಗೆ. ಯಾವ ಚಿಗೌಂಡ? ಸಿದ್ದಾಪುರ. ನಿಮ್ಮ ತಂದೆಯವರು ನಾಟಕ ಮಾಡ್ತಿದ್ರು? ನಿಮ್ಮ ತಂದೆ ಅವನು ಹೆಸರುಗಳು ಅವನಷ್ಟು ನಾವು ಹೆಸರು ಗಳಿಸಿದ್ರು. ಅವ್ನು ಚಿಕ್ಕರಾಗಿ ಪಾತ್ರ ಮಾಡ್ತಿದ್ವಿ ನಾಯಕ ನಾಟಕನಾಗ. ಇಂದಿಗೂ ಏನಾದರೂ ಹೇಳ್ತಾರೆ ಅವನು. ಅಂದ್ರೆ ರಂಗ ಕಲೆ ನಿಮ್ಮ ಮನ್ಯಾಗ ಈ ಕಲೆ ನಾಟಕ ಅನ್ನೋದು ನಿಮ್ಮ ಯಾವತ್ತೂ ಇದ್ದಂಗ ಇರ್ತಾರೆ. ಯಾವತ್ತೂ ಇದ್ದಂಗ ಐತಿ. ನೀವು ಎಷ್ಟು ಮಂದಿ ಅಣ್ಣ ತಮ್ಮ? 4 ಮಂದಿ. 4 ಮಂದಿ. ನೀವು 4 ಮಂದಿ ಒಳಗೆ ನಾನೇ ಹಿರಿಯವ. ನಾನು ತರವಾಗಿ ಮುಂದೆ ಹಿರಿಗಿರಿಯಪ್ಪ ಅಲ್ಲಿ ಹುಣ್ಣೂರಾಗ ಅದಾನೆ. ಆಗ ನಾ ಶಂಕರಪ್ಪ ಈ ವಿಜಯಲಕ್ಷ್ಮಿ ಫೋಟೋ ಸ್ಟುಡಿಯೋದ ಇವರು ಸ್ಥಾಪಕರು. ಮುಂದೆ ಇವು ಸಣ್ಣಮ್ಮ ಅಲ್ಲಿ ಇದಕ್ಕದಾನು ಇಲ್ಲಿ ಮಲಂ ನಗರದಾಗ ಅಲ್ಲಿ ಬಾಡಿಗೆ ಅದಾನು. ಮನೆ ಕಟ್ಕೊಡ ಅದೇ ಅದಾನು. 4 ಮಂದಿ ಅಂತ. ಭಗವಂತ ಏನು ಕೂಡಿಸ್ಕೊಟ್ಟಾನೋ ಏನು. ಇನ್ನೇನು ಈ ನಾಟಕ ಮಾಡೋದ್ರಿಂದ ನಾನು ಎಲ್ಲರೂ ಮೆಚ್ಚಿಕೊಂಡು ನನಗೆ ಆಶಾಸನ ಮಾಡಿದ್ರು. ತಿಂಗಳ 2,000. ಅದೇ ಒಂದು ದೊಡ್ಡ ಲಾಭ ನನಗೆ. ಅದ್ರ ಜೋಪಾನ ಮಾಡ್ತಾನೆ. ಈಗ 2 ತಿಂಗಳಾತ ಬಂದೇ ಇಲ್ಲ. 30 ತಾಸು ಇದನ್ನು ಮಾಡ್ತಾನು. ಮಂಜೂರಾಗಿಲ್ಲ ಬರೀ ಮಂಜೂರಾಗಿಲ್ಲ. ಕೇಂದ್ರದ ಚುನಾವಣೆ ಇದ್ರ ಸಂಬಂಧ ಏನಾದ್ರು ತಡೆ ಹಿಡಿದ್ರು? ಬರ್ತಾವೆ ಇನ್ನು ಒಮ್ಮೆ ಬರ್ತಾವಂದಾಗ. ಕಾಕ, ನೀವು ಎಷ್ಟನೇ ವಯಸ್ಸಿಗೆ ನಾಟಕ ಮಾಡಕ್ ಚಾಲು ಮಾಡಿದ್ರಿ? ನಾಟಕ ಎಲ್ಲ ಮಾಡಕ್ ಹಾಕಿದ್ದೆ. ಹೇಳ್ತಾನೆ 52 ಚಾಲು ಮಾಡಿದ್ರು. 52, 34, 44 ಅಂದ್ರೆ 18ನೇ ವಯಸ್ಸಿಗೆ. ಮೊದಲಿಗೆ ಯಾವ ಪಾತ್ರ ಮಾಡ್ತಿದ್ರಿ ನೀವು? ಮೊದಲ ಎಲ್ಲರೂ ನಾಟಕನಾಗ ಪಾರ್ವತಿ ಪಾತ್ರ ಮಾಡ್ತೀನಿ. ಪಾರ್ವತಿ ಪಾತ್ರ. ಪಾರ್ವತಿ ಪಾತ್ರ ಮೊದಲು ಶಂಕರ ದರ್ಬಾರ ಇತ್ತದು. ಇದ್ರಾಗ ಪಾರ್ವತಿ ಪಾತ್ರ ಮಾಡ್ತೀನಿ. ಅದಾದಿಂದ ಮುಂದೆ ಇದನ್ನ ದೀಪಾವಳಿ ಚಾಲು ಮಾಡಿದ್ರಲ್ಲ, ಇದ್ರಾಗ ಫಸ್ಟಕ್ಕೆ ನೀಲಾನ ಪಾತ್ರ ಕೈ ಕೊಟ್ಟಿದ್ರು ನಮಗೆ. ಈ 2-3 ನಾಟಕ ಅದಿಂದ ಬಾಯಿ ಪಾತ್ರದ ಅವ್ರು ಯಾರು ಸಿಗಲಿಲ್ಲ. ಏನೋ ಮಾಡಲಿ ಅದನ್ನು ಮಾಡೋದು ಅಂತಂದ್ರೆ ನನಗೆ ಹಚ್ಚಿದ್ರು. ನನಗೇನು ಹಚ್ಚಿದ್ರು ಕಿತ್ತು ಹಾಕಿದಾಗ ಬರದಾಗ ಈ ದೀಪಾವಳಿ ನಾಟಕ ಏನು ಎಲ್ಲ ಕಡೆ ಆಡಾಕಿದ್ರಲ್ಲ, ಇದ್ರ ಕಂಪ್ನಿ ಮಾಡಿದ್ರಿ ನೀವು? ಕಂಪ್ನಿ ಮಾಡಿದ್ರಲ್ಲ ಸಂಚಾರಿ ಬಯಲಾಟ.
ಬಯಲಾಟ ಅದ್ರ ಮಾಲಕರದು ಯಾರದ್ರ ಚಾಲು ಫಸ್ಟಕ್ಕೆ ನಾವು ಮಾಡಿದ್ದೆವು ನಮ್ಮಲ್ಲಿ ಒಬ್ಬ ಸಹದ ಓದಾಕ ತಗೊಂಡು ಬಂದಿದ್ದೆ ಅದು ದೀಪಾವಳಿ ಬುಕ್ ಅದ್ಮ್ಯಾಗ ದೀಪಾವಳಿ ಬರ್ತಾರೆ ಏನಿದು ಅಂತಂದ ಇಂತಿವ್ ನಾವು ಓದಿಸಿದ್ದು ಹರಗದ್ದೆ ನಾವು ತಂದ ನೋಡು ಒಬ್ಬ ತಂದಾಣ ಆಯ್ತು ವಾದ ಕೇಳ ಭಾಳ ಚಲೋ ಹೋಗ್ತದೆ ನೀವು ಮಾಡಿದ್ರೆ ಮನಗಳ ಆಗ್ತದೆ ನೋಡಂಗ ಆ ಬುಕ್ಕಲ್ಲಿ ಮಾರ ಮೊದಲು ನೋಡ್ತಾನೆ ಹಂಗೆ ದುಪ್ಪನ ಪಾಠ ವಾತ್ ಮಾಡಿ ಅದನ್ನು ಓದ ಪಾಟ್ನಿ ಮರದು ನಾಟಕ ನಾವು ಮಾಡೋದಿಲ್ಲ ಆ ಮೊದಲ ಕಡೆ ಮನಮ್ಮನ ಆಟದೊಳಗೆ ಮನಗಡ ಬೆಳಕಿತ್ತು ಸಿದ್ಧಗಿರಿ ಸ್ವಾಮಿ ಅದು ಅವರು ಮಾತಾಡೋದು ಅವರು ಇದ್ರ ಮ್ಯಾಗ ರೊಕ್ಕ ಮನಗಡ ಮಾಡೋದು ಅಂತಂದು ಅವ್ರು ಲೆಕ್ಕ ಹಾಕಿದ್ರು ಇದನ್ನೇನು ನಾಟಕ ಮಾಡಿದ ಹುಣ್ಣೂರಾಗ ಅವ್ರದ್ದು ಆ ಒಟ್ಟಾಗ ಮೂಲಿಗೆ ಹೋಗ್ತಾರೆ ಬಂದ ಅವ್ರ ಬರೀ ನಮ್ಮನೆ ಕೇಳೋ ನಮ್ಮನೆ ಕೇಳೋ ಈಗ ಈಗ ಚಂದ ಬಾಳ ಕತಿ ಚಂದ ಕತಿ ಚಂದ ಬಾಳ ಈ ನಿಮ್ಮ ನಾಟಕ ನಿಮ್ಮ ಜೋಡಿ ಮಾಡ್ತಿದ್ರಲ್ಲ ಅವ್ರು ಯಾರ್ಯಾರು ಇಲ್ಲ ನಾವು ಅಲ್ದ 12 ಮಂದಿ ಒಳಗೆ ಅಲ್ಲ ಅವ್ರ ಹೆಸರು ಬರ್ತದ ಹೇಳು ಗೊತ್ತದ ಯಾರ ಆ ನೀರಾನ್ ಪಾತ್ರ ನೀವ್ ಮಾಡ್ತಿದ್ರಿ ಮೊದಲು ನಾ ಮಾಡ್ತೀನಿ ಆ ಅಶೋಕನ್ ಪಾತ್ರ ಯಾರು ಮಾಡ್ತಿದ್ರು ಅವಾಗ ಅಶೋಕನ್ ಪಾತ್ರ ಬಾಣ್ಕಾಳ ಗಂಗಪ್ಪ ನಾವು ಮಾಡ್ತಿದ್ದ ಮತ್ತ ತಂದಿ ತಾಯಿ ತಂದಿ ಪಾತ್ರ ಮಾಡ್ತಿದ್ರಲ್ಲ ನಾಗಯ್ಯ ಪಾಲಮಾವಿ ಅದೇ ತಾಯಿ ಪಾತ್ರ ಮುಂದೆ ರಾಮಣ್ಣಪ್ಪ ಬಾಣ್ಕಾಳ ಅವ ತಂದಿ ಪಾತ್ರ ಇವ ಇನ್ನೆರಡು ಪಾತ್ರ ಬರ್ತಿದ್ದು ರಾಜ್ಕುಮಾರ ಅಶೋಕ ಏನ್ ನಮಗೂ ಹೇಳಪ್ಪ ಈಗೆಲ್ಲ ನಿಮ್ಮ ಜೋಡಿ ಗ್ಯಾರಂಟಿ ಪಾತ್ರ ಮಾಡ್ತಿದ್ರಲ್ಲ ಪ್ರಹ್ಲಾದ್ ಹೋಗಾರ ಅವ್ರ ಬಗ್ಗೆ ಏನ್ ನಿಮ್ಮ ಅನಿಸಿಕೆ ಅವ್ರ ಬಗ್ಗೆ ಏನ್ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಅವನ ಅಂದವ ಅವ್ನು ನಮ್ಮ ಜೋಡಿ ಪಾತ್ರಕ್ಕೆ ಅವ್ನು ಬಿಡಿಸ್ಬೇಡ ಅಂತಂದ ನಿಮ್ಮದು ಒಂದು ಬಹಳ ಹೊಂದಾಣಿಕೆ ಐತೆ ಕಲಾವಿದ ನಾಟಕದಾಗ ಎಷ್ಟು ವರ್ಷ ಮಾಡಿದ್ರಿ ನಾಟಕ ಬಾಲಿ ಪಾತ್ರ ನೀವು ಬಾಲಿ ಪಾತ್ರ ಮಾಡಿದ 22 ವರ್ಷ ಈಗ ಎಷ್ಟು ವರ್ಷ ಬಿಟ್ಟು ನಾಟಕ ಬಿಟ್ಟು 7 ವರ್ಷ ಆತ 6 ವರ್ಷ ಅಂದ್ರೆ 80 ವರ್ಷ ವಯಸ್ಸು ತನಕ ಮಾಡಿದ್ರಿ ನಿಮ್ಮ 80ನೇ ವಯಸ್ಸಿನ ತನಕ ನಾಟಕ ಮಾಡಿದ್ರಿ ಎರಡು ಟೈಮ್ ಹಾಕ್ಕೊತೀವಿ ಎಲ್ಲಿ ಊರಿಗೆ ಹೋಗೋದು ಮುನ್ನೂರಿಗೆ ಯಾಕೆ ಹೋಗೋದು ಅಂತ ಅಂದ್ರೆ ಅದನ್ನು ಹೇಳ್ತಾನೆ ನನಗೆ ನಮ್ಮ ಅಪ್ಪ ಸಾಯೋ ಮುಂದೆ ಕಿರಿಯ ಬಾಯಿ ಬಂದ ಕೈ ಹಿಡಿದ ಈ ಮನಿ ಬಿಡಬೇಡ ಅಂತ ಕಟ್ಟಡ ಸಂಬಂಧ ಆಗಿಬಿಟ್ಟು ಮಕ್ಕಳೆಲ್ಲ ಇಲ್ಲೇ 3 ಮಂದಿ ನಾನು ತಂದಿ ಮಾತು ನಾನು ಒಳ್ಳೆ ವನವಾಸವಾದ ಅಪ್ಪನ ಮಾತಿಗಾಗಿ 14 ವರ್ಷ ವನವಾಸ ಮಾಡಿದ ಮತ್ತಿನ್ನ ನಾವು ಮನ್ಯಾಗ ಇರುವುದು ಇದೇನ ಹೌದಾ ಮಕ್ಕಳು ಏನೇನ್ ಮಾಡ್ತಾರ ನಿಮ್ಮ ಮಕ್ಕಳು ಏನೇನ್ ಮಾಡ್ತಾರ ನಮ್ಮ ಮಕ್ಕಳು ಈಗ ಮೆಡಿಕಲ್ ಅಂಗಡಿ ಇಟ್ಟಾನ ಮಲ್ಲಮ್ ನಗರ್ ರೋಡ್ಕನ ಮೆಡಿಕಲ್ ಸ್ಟೋರ್ ಅಂತ ಹೇಳಿ ಮುಂದೆ ಒಬ್ಬ ಇಲ್ಲಿ ಮಾಣಿಕ್ಯ ಫೋಟೋ ಸ್ಟುಡಿಯೋ ಎಲ್ಲ ಬಸೋಣ ಅವ್ ನಡೆಯು ನಾವು ಮನ್ಯಾಗನ ಎಮಿನೇಷನ್ ಎತ್ತಿ ಮಾಡ್ತಾನ 3 ಮಂದಿ ಇದೆ ಎಲ್ಲರೂ 3 ಮೊದಲು ಮನೆ ಕಟ್ತಾರೆ ಬಿಡವು 1-2 ಮೊದಲು 3 ಮೊದಲು ಈಗ ಮೊಮ್ಮಕ್ಕಳ ಜೀವದ ನೆನೆಸಿ ಬರ್ತೀರಿ ಮೊಮ್ಮಕ್ಕಳ ಜೀವದ ನೆನೆಸಿ ಬರ್ತೀರಿ ಒಂದ್ ಅಥವಾ 2 ಆ ಬಾಲಿ ಮಾತಾಡ್ರಿ ಈಗ ಬೇಡ ಅವು ಓದಿದ ಒಂದರ ಇನ್ನೇನ ಒಂದು ಸನ್ನಿವೇಶದಾಗ ಇರ್ತವ ಏನು ಒಳಗಿಂದ ಬರುವಟ್ಟಾಗ 1 2 3 4 5 6 7 ಅಂತ ಮುದುಕಿಯಾರು ಹಾಡತಾರು ಅಂತಂದಾಗೆ ಮುದುಕಿಯರೇ ಹಾಡ್ತಾರೆ ಇಂಥವ್ರು ನಿನಗೇನು ಕೊಡ್ತೈತಿ ಬಾಟದ ಕುತ್ಕೊಂಡು ಕವಿದಿ ಹೊಡ್ಕೋತ ಹಾಡ್ತಾ ಇರೋ ತನ್ನ ಇದು ಈ ಮಾತ್ರ 3 4 ಸಲ ಅನಿಸಿದ್ರು ನೋಡಿ ನನ್ನ ಕಡೆ ಅದಕ್ಕೆ ಐದು ಕೊಡೋದು ಆಗ 5 ಕೊಡೋದು ಭಾಳ ಇದ್ದಾಗ ಆ ಕೊಟ್ಟು ಕಿಚನ್ದ ಇಂಥವು ಮಾತ ಬೆಳತಕ್ಕ 3-4 ಸನ್ನಿವೇಶ ಇದಾವ ಅವರು ಅದೊಂದು ಕಲಿತಾವನಾಗಕ್ಕ ಬಾಲಿ ಅದೇನೋ ಹಾಡಿತ್ತಲ್ಲ ಅವನು ಈಗೇನು ಉಳಿದ ಎಲ್ಲ ಹೋಗ್ಯಾವ
ಆ ಬಡವನ ಪಾತ್ರ ಮಾಡ್ತಿದ್ದ, ಬಡವನ ಪಾತ್ರ. ಬಣ್ಣನ ಪಾತ್ರ ಗ್ಯಾದ ಹೊಣ್ಮತ್ತ ಹಾ ಅದಾನ ಇಲ್ಲೋ ಈಗ ಎಲ್ಲ ಹೋಗ್ಯಾವ. ನಾವು ಒಂದ ಉಳ್ದೇನಿ ಒಟ್ಟು ಉಳ್ದ 12 ಮಂದಿ ಒಳಗ ಉಳ್ದದ್ದು ಒಬ್ಬ ತೇಜಸ್ವಿ ಅವು 2-3 ಹೋದ್ವು. ಅವು ಸಣ್ಣ ಇನ್ನೊಂದು ಮಾತು, ಹೊಸ್ದಾಗಿ ಏನು ದೀಪಾವಳಿ ನಾಟಕ ಚಾಲು ಮಾಡ್ಯಾರಂತ ನಿಮ್ಮ ಹುನ್ನೂರಾಗ. ದೀಪಾವಳಿ ನಾಟಕ ಹೊಸ ಕಲಾವಿದರು ಚಾಲು ಮಾಡ್ಯಾರಲ್ಲ, ಹೌದಾ? ನಾವ ಚಾಲು ಮಾಡಿದ 61ರಾಗ ಫಸ್ಟಕ್ಕೆ. ಅಲ್ಲಿ ಈಗೇನು ಹೊಸ ಈಗ ಮಾಡಿದ್ದು ಏನು ಒಂದು ಕ್ಯಾಬ್ ಒಂದು ಏನು ಬಿಟ್ಬಿಟ್ಟಾವ. ಇನ್ನಷ್ಟು ಅವ್ರಿಗೆ ಆಶೀರ್ವಾದ ಮಾಡಿಲ್ಲ, ಇನ್ನಷ್ಟು ಅವ್ರಿಗೆ ಆಶೀರ್ವಾದ ಮಾಡ್ರಿ. ಏನು ನಾವು ಅವು ನಾವು ಮಾತು ಕೇಳ್ಬೇಕಲ್ಲ. ಒಂದು ಕಿಡಿ ಈಗ ನೋಡಿ ಟೈಮ್ ಆಯ್ತು. ನಮಸ್ಕಾರ. ನಮಸ್ಕಾರ ಆತ್ಮೀಯ ವೀಕ್ಷಕರಲ್ಲಿ ವಿನಂತಿ, ಉತ್ತರ ಕರ್ನಾಟಕದ ಬಯಲಾಟಗಳ ತವರು ಮನೆ ಎಂದೇ ಖ್ಯಾತರಾಗಿರುವ ಜಮಖಂಡಿ ತಾಲೂಕಿನ ಪ್ರಸಿದ್ಧ ಬಯಲಾಟ ಹುನ್ನೂರು ದೀಪಾವಳಿ ಎಂದೇ ಪ್ರಸಿದ್ಧವಾಗಿರುವ ದೀಪಾವಳಿ ನಾಟಕದಲ್ಲಿ ಪ್ರಮುಖ ಹಾಸ್ಯ ಪಾತ್ರವಾಗಿರ್ತಕ್ಕಂಥ ಬಾಲಿ ಪಾತ್ರವನ್ನು ಸುಮಾರು 50-60 ವರ್ಷಗಳವರೆಗೆ ಅಭಿನಯಿಸಿ ಕರ್ನಾಟಕ ಮಹಾರಾಷ್ಟ್ರದವರೆಗೂ ಕೂಡ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಶ್ರೀ ಚಿನ್ನಪ್ಪ ಚನ್ನಗಿರಪ್ಪ ಕಾಮಗೊಂಡ್ ಹಾಸ್ಯ ಕಲಾವಿದರು ತಮ್ಮ 90ನೇ ವಯಸ್ಸಿನಲ್ಲಿ ಕೂಡ ಉತ್ತಮ ಆರೋಗ್ಯದೊಂದಿಗೆ ಇನ್ನೂ ಮುದೋಳು ಮತ್ತು ಗೂಂಡೂರುಗಳ ನಡುವೆ ತಿರುಗಾಡುತ್ತಾ ತಮ್ಮ ವೃದ್ಧಾಪ್ಯದ ಜೀವನವನ್ನು ಸಂತೋಷವಾಗಿ ಕಳೆಯುತ್ತಿದ್ದಾರೆ. ಉತ್ತಮ ಕಲಾವಿದರು, ಒಳ್ಳೆಯ ಹಾಸ್ಯ ಪ್ರಜ್ಞೆಯುಳ್ಳ ಕಲಾವಿದರ ಕುಟುಂಬದಿಂದ ಬಂದಿರತಕ್ಕಂಥವರು. ಅವರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಎಂದು ನಾನು ನಮ್ಮ ವಾಹಿನಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು.